ಸರಿಗಮ ವಿಜಯ್ ಅವರು ಇವತ್ತು ವಿಧಿವಶರಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಫಿಲಂ ಚೇಂಬರ್ನ ಅಧ್ಯಕ್ಷರಾದಂತಹ ನರಸಿಂಹಲು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲೇದಾಗಿ ಇವತ್ತು ಸರಿಗಮ ವಿಜಯ್ ಅವರು ವಿಧಿವಶರಾಗಿರ್ತಕ್ಕಂಥದ್ದು. ಸೊ ನೀವು ಮೊನ್ನೆ ಬಂದು ಅವ್ರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಹೋಗಿದ್ರಿ. ಸೊ ಏನು ಹೇಳಿದರು, ಇವತ್ತು ಎಷ್ಟು ಗಂಟೆಗೆ ಅವರು ವಿಧಿವಶರಾಗಿದ್ರಿ? ಸರ್, ಅವರು ಒಬ್ಬ ಕಲಾವಿದೇನಲ್ಲ, ನಮಗೂ ರಿಲೇಷನ್. ಹೌದು, ನಾವು ಹಿರಿಯಣ್ಣ ಅಂತಲೇ ಕರೀತಾ ಇದ್ವಿ ಅವ್ರನ್ನ. ಅವ್ರು ಇವತ್ತು ವಿಧಿವಶ ಆಗಿರೋದ್ರು ನಮಗೆ, ನಮ್ಮ ಪಾಲಿಗೆ ದುರದೃಷ್ಟಕರ. ಅವರು ಲೈಫ್ ಅಂತೂ ಸಾಫಿಯಾಗಿ ಆಗಿದೆ, ಎಲ್ಲ ಪರಿಪೂರ್ಣ ಜೀವನ ಅನುಭವಿಸಿದ್ದಾರೆ. ಅವ್ರು ಏನೇನು ಮಾಡಬೇಕು ಅವ್ರ ಜೀವನದಲ್ಲಿ ಎಲ್ಲನೂ ಮಾಡಿದ್ದಾರೆ. ಆದರೂ ಏನೋ ನಮ್ಮ ಮನುಷ್ಯರಲ್ವ, ಒಂದು ಕೊರತೆ ಇರುತ್ತೆ. ಇನ್ನೂ ಒಂದಷ್ಟು ಜನ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋದು ಎಲ್ಲರ ಮನೋಭಾವ ಇರುತ್ತೆ. ಆದರೆ ಅವ್ರ ಜೀವನ ಅಂತೂ ಪರಿಪೂರ್ಣವಾಗಿ ಏನೇನು ಮಾಡಬೇಕಾಗಿದ್ದಾರೋ ಅಲ್ಲಿ ಎಲ್ಲನೂ ಮಾಡಿದ್ದಾರೆ. ಆಮೇಲೆ ಅವರು ನೂರಾರು ನಾಟಕ ಪ್ರದರ್ಶನ, ಸಾವಿರಾರು ನಾಟಕ ಪ್ರದರ್ಶನಗಳು ಕೊಟ್ಟಿದ್ದಾರೆ. ಹೊರ ದೇಶಲ್ಲೂ ಅವ್ರು ಕೊಟ್ಟಿದ್ದಾರೆ. ಅವರು ಆ್ಯಕ್ಚುಲಿ ಚೆನ್ನಾಗಿ ಮಾತಾಡ್ತಾಯಿದ್ರು, ಚೆನ್ನಾಗೇ ಇದ್ದರು. ಇದ್ದಕ್ಕಿದ್ದಾಗೆ ಏನೋ ಉಸಿರಾಡ್ತಾ ಇಲ್ಲ ಅಂತೇಳಿ ಇಲ್ಲಿಗೆ ಬಂದಿದ್ದು 6ನೇ ತಾರೀಕು. ಆವತ್ತಿನ ದಿನ ನಾವು ಮಾನ್ಯ ದಿನವೇ ಬಂದು ನೋಡಿದ್ವಿ. ಅವು ಚೆನ್ನಾಗೇ ಇದ್ದರು. ಐಸಿಗೆ ಹೋದರು, ಮತ್ತೆ ವಾರ್ಡ್ಗೆ ಆದಾಗ ಚೆನ್ನಾಗಿ ಮಾತಾಡ್ತಾಯಿದ್ರು. ನಾನು ಬರ್ತೀನಿ, ನಾನು ಹೊರಗಡೆ ದೇಶದಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾಯಿದ್ರು. ಆದರೆ ಇದ್ದಕ್ಕಿದ್ದಾಗೆ ಇವತ್ತು 9:45 ವಿಧಿವಶರಾಗಿದ್ದಾರೆ. ಅವ್ರದ್ದು ಇವತ್ತು ಅವರ ಸ್ವಂತ ಮನೆಯಲ್ಲಿ ಇವತ್ತು ಈಗ 1 ಅವರಲ್ಲಿ ಅಲ್ಲಿಗೆ ತೊಗೊಂಡು ಹೋಗ್ತಾಯಿದ್ವಿ. ಅಲ್ಲಿಂದ ನಾಳೆ ಬೆಳಗ್ಗೆ ಶ್ಯಾಮರಾಜಪೇಟೆ ಸ್ಮಶಾನದಲ್ಲಿ ಬರ್ನಿಂಗ್ ಮಾಡ್ತಾಯಿದ್ದಾರೆ. ಅಂದರೆ ಕೊನೆಯದಾಗಿ ನೀವು ಮಾತಾಡ್ಸಿದ್ರಿ. ಸೊ ಏನಂತ ಹೇಳಿದರು, ಏನು ಮಾತಾಡಿದ್ರು? ಏನಾರು ನಿಮ್ಮ ಜೊತೆ ಮಾತಾಡ್ತಾ ಇದ್ರು ಅವತ್ತಿಗೆ? ಮಾತಾಡ್ತಾ ಇದ್ರು ಸರ್, ಚೆನ್ನಾಗೇ ಇದ್ದರು. ನಾವು ಹೊರಗಡೆ ಬಂದು ನಾನು ಮತ್ತೆ ಬೇರೆ ಕಡೆ ಅವರು ಬೀಗರೊಬ್ಬರು ವೇಣುಗೋಪಾಲ್ ಅಂತೇಳಿ ಅವ್ರ ಜೊತೆಗೆ ಸಿಂಗಪೂರಲ್ಲಿ ಹೋಗಿ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬರ್ತೀನಿ ಅಂತಲೂ ಹೇಳಿದರು. ಚೆನ್ನಾಗಿರ್ತೀನಿ ಅಂತಲೇ. ಅವರು ವೀಲ್ ಪವರ್ ಚೆನ್ನಾಗಿತ್ತು ಅವ್ರಿಗೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಒಂದು 7-8 ವರ್ಷದ ಕೆಳಗಡೆ ಆಕ್ಸಿಡೆಂಟ್ ಆಗಿ ಇದೆಲ್ಲ ಆಗಿ ಭಾರಿ ಕಷ್ಟಪಟ್ಟಿದ್ರು. ಓಕೆ, ಮೊನ್ನೆ ಫಿಲಂ ಚೇಂಬರ್ ಎಲೆಕ್ಷನ್ ಟೈಮ್ ಕೂಡ ಬಂದಿದ್ರು, ಅವತ್ತು ವೋಟ್ ಮಾಡಿದ್ರು ಅನ್ಸುತ್ತೆ. ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ರು ಅವತ್ತು. ಅವ್ರಿಗೆ ವೋಟ್ ಇಲ್ಲ, ಆದರೆ ನಮ್ಮ ಬಗ್ಗೆ ಭಾರಿ ಕಾಳಜಿ ಇತ್ತು. ಅವರು ಬಾಂಬೆದವರು KC ಅಶೋಕ್ ಅಂತೇಳಿ ಅವರು ನನ್ನ ಮೇಲೆ ಅಧ್ಯಕ್ಷ ಸ್ಥಾನಕ್ಕೆ ಅವರು ನಾಮಿನೇಷನ್ ಹಾಕಿದ್ರು. ಆದರೆ ಇವರು ಹೇಳಿದ್ರು, ನಮಗೆ ವಯಸ್ಸಾದವರು, ಅವ್ರಿಗೆ ಅನುಭವ ಇದೆ, ಅವ್ರನ್ನ ಬಿಡು, ನೆಕ್ಸ್ಟ್ ಯಾವಾಗ ನೀವು ಆಗುವಂತಿ ಅಂತೇಳಿ ಅವ್ರನ್ನ ವಾಪಸ್ ತೆಗೆಸಿದ್ದೇ ಇವರು. ಹೌದು. ಇದಿಷ್ಟು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ನರಸಿಂಹಲು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಧನು ಎಲಗಚ್, ಪಬ್ಲಿಕ್ TV, ಬೆಂಗಳೂರು.